ಯೂನಿವರ್ಸಿಟಿ ವಿಚಾರ ಬಗ್ಗೆ ಪ್ರತಿಪಕ್ಷಗಳು ಹೇಳ್ತಾ ಇರುವಂತದ್ದು ಸೊ ಅದನ್ನ ಮುಚ್ಚುವಂತದ್ದು ಕೈ ಬಿಡುವಂತ ಅಗತ್ಯ ಏನಿದೆ ಅನ್ನುವಂಥದ್ದು. ಒಂದ್ ವೇಳೆ ಅವರು ಪದವೀಧರರಾದ್ರೆ ಯುವ ನಿಧಿ ಸ್ಕೀಮ್ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿದೆ. ವಿರೋಧ ಪಕ್ಷದವ್ರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇಲ್ಲ. ಅರ್ಥ ಇಲ್ಲದೆ ಸುಮ್ಮನೆ ಏನು ಬೇಕು ಹಂಗೆ ಮಾತಾಡ್ತಾರೆ ಒಂದು ಇಶ್ಯೂಸ್ ಮೇಲೆ. ಒಂದು ಇಶ್ಯೂನ ಅಥವಾ ಈವೆಂಟ್ನ ಅನಲೈಸ್ ಮಾಡಬೇಕಲ್ವಾ. ಪಬ್ಲಿಕ್ ಲೈಫ್ ಇರೋರು ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಶುಡ್ ಬಿ ಅನಲೈಸ್ಡ್ ಆ್ಯಂಡ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳ ಕಾರ್ಯವೈಖರಿ ಬಗ್ಗೆ. 9 ವಿಶ್ವವಿದ್ಯಾಲಯಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ಮೇಲೆ ಇರೋ ವಿಶ್ವವಿದ್ಯಾಲಯ ಕಾಲೇಜುಗಳನ್ನ ಹಂಚಿಕೆ ಮಾಡಿ 9 ವಿಶ್ವವಿದ್ಯಾಲಯಗಳಿಗೆ ಹಂಚಿದಾಗ ಅದರ ಕಾರ್ಯವೈಖರಿ, ಅದರ ಗುಣಾತ್ಮಕವಾದಂಥ ಶಿಕ್ಷಣದ ಮೌಲ್ಯ ಮತ್ತು ಅದರ ಅಭಿವೃದ್ಧಿ ಹೇಗಾಗ್ತದೆ ಅಂತೇಳಿ ಒಂದು ಕ್ಯಾಬಿನೆಟಲ್ಲಿ ಡೀಟೇಲಾಗಿ ಚರ್ಚೆ ಮಾಡಿ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಆ್ಯಂಗಲಲ್ಲೂ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ವರದಿ ಕೊಡ್ತೀವಿ. ವರದಿ ಆದಮೇಲೆ ಅದು ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಎಲ್ಲ ಇಪ್ಸ್ ಆ್ಯಂಡ್ ಬಟ್ಸ್ಗಳು ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಬಂದಂಥ ತೀರ್ಮಾನ ಅಂತಿಮ ಆಗುತ್ತೆ. ನಥಿಂಗ್ ಈಸ್ ಬೀಂಗ್ ಡನ್ ನಾವು. ಅಲ್ಲ, ಬಿಜೆಪಿ ಸರ್ಕಾರ ಸರ್ 9 ಯೂನಿವರ್ಸಿಟಿ ಮಾಡಿದಾಗ ಅದಕ್ಕೆ ಎಷ್ಟು ಆರ್ಥಿಕತೆ ಅಗತ್ಯ ಇದೆ, ಇದೆಲ್ಲ ಯೋಚನೆ ಮಾಡಲಿಲ್ವಾ? ಹಾಗಾದ್ರೆ ಅದನ್ನೆಲ್ಲ ನೋಡಬೇಕಲ್ಲ. ಈಗ ಬೇಕಾದಷ್ಟು ಇದರಲ್ಲಿ ಪೆನ್ಷನ್ ಸೆಟ್ಲ್ ಆಗ್ತಾಯಿಲ್ಲ, ಹೊಸ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಅವ್ರದ್ದೇ ಆದಂಥ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ನಳಿಬೇಕು, ಅಲ್ಲಿ UGC ಗ್ರ್ಯಾಂಟ್ ಕೊಡಬೇಕು, ನಿರೀಕ್ಷಿತವಾಗಿ ಬರ್ತಾಯಿಲ್ಲ. ಇದೆಲ್ಲ ಗಮನದಲ್ಲಿಟ್ಕೊಂಡು ಗುಣಾತ್ಮಕವಾದ ಶಿಕ್ಷಣ ಕೊಡಬೇಕಲ್ವಾ. ಹೈಯರ್ ಎಜುಕೇಷನ್ನು ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪಾಲಿಸಿ ಮೇಕಿಂಗ್ ಚೇರ್ಗೆ ಬರುವಂಥ ಅತ್ಯಂತ ಇದು ಮೌಲ್ಯಭರಿತವಾಗಿರಬೇಕು, ಸಂಶೋಧನೆಯಿಂದ ಕೊಡೋದು. ಆ ಎಲ್ಲ ಆಗುಗಳನ್ನು ಚರ್ಚೆ ಮಾಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಅವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲಿ ಅದು ಇಶ್ಯೂಸ್ ಏನಿದೆ ಒಂದು ಫಸ್ಟ್ ಮೀಟಿಂಗ್ ಆಗಿದೆಯಲ್ಲ, ಇಟ್ ವಿಲ್ ಟೇಕ್ ಟೈಮ್. ಈಗಲೇ ಒಂದೇ ಮೀಟಿಂಗಿಗೆ ಹೇಳ್ಬಿಟ್ರೆ ಹೆಂಗೆ? DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇವೆಲ್ಲವನ್ನ ಪರಿಗಣಿಸಿದೆ ಯಾಕೆ ಬಿಜೆಪಿ ಅವರು ಈ ನಿರ್ಧಾರಗಳು ತಗೊಂಡ್ರು ಅಂತ ಇಷ್ಟು ಕೊರತೆಗಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಅವ್ರು ಕೇಳ್ಬಿಟ್ಟು ಒಳ್ಳೇದಲ್ಲ. ಈಗ ಹೇಳ್ತಾ ಇದ್ರಲ್ಲ ಅವ್ರಿಗೆ, ದೇ ಹ್ಯಾವ್ ಟೋಲ್ಡ್ ಯು, ದೇ ಹ್ಯಾವ್ ಡನ್ ಇಟ್, ಯು ಪ್ಲೀಸ್ ಆಸ್ಕ್ ದೆಮ್. ಉಪನ್ಯಾಸಕರು ಹೋಗ್ತಾ ಇಲ್ವಾ ಸರ್ ಮಂಡ್ಯ ಮತ್ತು ಚಾಮರಾಜನಗರಗಳಿಗೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇಲ್ಲಿ ಉಪನ್ಯಾಸಕರೇ ಹೋಗಕ್ಕೆ ತಯಾರಿಲ್ಲ ಯೂನಿವರ್ಸಿಟಿಗಳಿಗೆ ಅನ್ನುವಂಥ ಮಾತು. ಅದು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಏನೂ ಚರ್ಚೆ ಆಗಿಲ್ಲ. ಡೆಪ್ಟಿ CM ಅವರು ಏನು ಹೇಳಿದರೆ ನನಗೆ ಗೊತ್ತಿಲ್ಲ. ಬಟ್ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನಷ್ಟೇ ನಮ್ಮ ಉಪಸಮಿತಿ ಚರ್ಚೆ ಮಾಡುತ್ತೆ. ಅವರು ಲೆಂತ್ ಡಿಸ್ಕಸ್ಡ್. ಮೊನ್ನೆ ಭೇಟಿಯಾಗಿದ್ವಿ ಎಲ್ಲರೂ. ಇದು ನಾನು, ಕೃಷ್ಣ ಬೈರೇಗೌಡರು, ಲಾ ಮಿನಿಸ್ಟ್ರು HK ಪಾಟೀಲ್, ಶರಣ್ ಪ್ರಕಾಶ್ ಅಂಡ್ ಹೈಯರ್ ಎಜುಕೇಷನ್ ಸುಧಾಕರ್, ಇನ್ ಲೆಂತ್ ಡಿಸ್ಕಸ್ಡ್. ಇಟ್ ವಿಲ್ ಟೇಕ್ ಟೈಮ್. ಡೀಟೇಲಾಗಿ ಇದು ಮಾಡಬೇಕಲ್ಲ. ಎಜುಕೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ, ಮತ್ತು ಲೈಬ್ರರಿ, ಟೆಕ್ನಾಲಜಿ ಇವೆಲ್ಲ ಡೆವಲಪ್ ಆಗಬೇಕಲ್ಲ ಸಂಶೋಧನೆ ಮಾಡೋಕ್ಕೆ. ಆ ದೃಷ್ಟಿಯಿಂದ ಓವರಾಲ್ ದೃಷ್ಟಿಯಿಂದ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿರಬೇಕು, ವಿಶ್ವವಿದ್ಯಾಲಯ ಕಾರ್ಯವೈಖರಿ ಅದನ್ನು ಚರ್ಚೆ ಮಾಡೋದು. ಸರ್, ಮೈಸೂರು ಉದಯಗಿರಿ ಪ್ರಕರಣದಲ್ಲಿ ಕೆಲವು ಪುಂಡರನ್ನ ಎತ್ತಿ ಕಟ್ಟಿದ್ದು, ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಆಡಿಯೋ ಮೆಸೇಜನ್ನು ಕಳಿಸಿ ಸ್ಟೇಷನ್ ಹತ್ರ ಬಂದು ಅಲ್ಲೇ ಮಾಡಬೇಕು ಅಂತ ಮೆಸೇಜ್ಗಳನ್ನ ಪಾಸ್ ಮಾಡ್ಕೊಂಡಿದ್ದು, ಈ ಥರದ್ದೆಲ್ಲ ರಿವೀಲ್ ಆಗಿದೆ ಸರ್. ಸೊ ಅದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. CCB ಕೊಟ್ಟಿದ್ದಾರೆ. ಅವರು ರೆಗ್ಯುಲರ್ ಬೇಡದೆ CCB ಕೊಡಿ ಅಂತ ಹೇಳಿದ್ದೀವಿ. ಎಲ್ಲ ಆ್ಯಂಗಲ್ಲೂ ನೋಡ್ತಾರೆ. ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿದ್ದಾರೆ. ನಾನು ಇದ್ದೆ. ಇನ್ಸ್ಟ್ರಕ್ಷನ್ ತಪ್ಪಿತಸ್ಥ ಯಾರೇ ಇದ್ದಿರಲಿ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದೆ ಫುಟೇಜ್ ನೋಡ್ಬಿಟ್ಟು ಅರೆಸ್ಟ್ ಮಾಡಿ. ಇನ್ನೋಸೆಂಟ್ ಮಾಡೋದು ಬೇಡ. ಅಲ್ಲಿ ಇದೆಯಲ್ಲ ಫುಟೇಜ್ ಇದೆಯಲ್ಲ, ಅದು ನೋಡಿ ಅರೆಸ್ಟ್ ಮಾಡಿ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಏನು ಲ್ಯಾಪ್ಸಸ್ ಆಗಿದೆಯಲ್ಲೋ ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿ DGಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಇಟ್ ಇಸ್ ಅ ಸೆನ್ಸಿಟಿವ್ ಏರಿಯಾ, ಅದು ಹೆಚ್ಚು ವಿಜಿಲೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನೀವು ಹಿಂದಿನಿಂದಲೂ ಹೇಳ್ತಾನೆ ಇದ್ದೀರಿ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರೇ ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದ್ರೆ ಪಕ್ಷ ಸಿದ್ದರಾಮಯ್ಯ ಅಂತಹ ನಾಯಕರು ಅನಿವಾರ್ಯ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ? ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು?
ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಒಬ್ಬ ಅಗಾಧವಾದಂಥ ಜನಬೆಂಬಲ ಇರೋಂಥ ನಾಯಕ ಬೇಡಪ್ಪ ನೀರೆಷ್ಟು ಅಂತ ಹೇಳ್ತಿರೋದು. ಪಾರ್ಟಿ ಶುಡ್ ಯೂಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಆ್ಯಂಡ್ ಕಂಟ್ರಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಎಲ್ಲ ಆ್ಯಂಗಲಲ್ಲೂ ಸಿದ್ದರಾಮಯ್ಯನವರು ನಾಯಕತ್ವ ಅಗತ್ಯ ಇದೆ. ಅವ್ರ ಜೊತೆಗೆ ಇನ್ನೂ ಅನೇಕ ಜನ ನಾಯಕರೆಲ್ಲ ಒಟ್ಟಿಗೆ ಸೇರ್ಬೇಕು, ನಾವೆಲ್ಲ ಸೇರ್ಕೋಬೇಕು. ಒನ್ ಮ್ಯಾನ್ ಶೋ ಆಗಲ್ಲ, ಎಲ್ಲ ಸೇರ್ಕೋಬೇಕು. ಹೊಸ ನಾಯಕತ್ವ ಇರೋವರೆಗೂ ಕೂಡ ಹಾಂ, ಮಾದೇವಪ್ಪ ಅವ್ರ ಸಮರ್ಥರಿಂದ ಅವ್ರ ತರ ಸಿದ್ದರಾಮಯ್ಯ ಅವ್ರ ತರ ನಾನು ಸಿಕ್ಕಾಪಟ್ಟೆ ಸಮರ್ಥನೆ ಇದ್ದೀನಿ. ಯಾವಾಗ ಪಾರ್ಟಿ ನನ್ನ ಸಮರ್ಥನೆ ಗೊತ್ತಾಗುತ್ತೆ ಅವಾಗ ತಗೊಂಬರ್ತಾರೆ. ಹೊಸ ನಾಯಕತ್ವ ಬರೋವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ಬೇಕು ಅನ್ನುವಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಹೊಸ ನಾಯಕತ್ವ ನೀವು ಪದೇ ಪದೇ ಅದೇ ಹೇಳ್ತಿದ್ದೀರಿ ನೀವು. ಯಾರು ಕೇಳಿ, ಅವ್ರಿಗೆ ಸತೀಶ್ ಅವ್ರು ಕೇಳಿದಿರಲ್ವ, ಅವ್ರು ಹೇಳಾಗಿದೆಯಲ್ಲ. ಅಲ್ಲ ನೀವು ಅದನ್ನೇ ಅಲ್ಲ, ನಿಮ್ಮ ಸಮರ್ಥನೆ ನಮ್ಮ ಅಭಿಪ್ರಾಯ See, I am not here to clarify who said what. ಅದಕ್ಕೆ ನಾನಿಲ್ಲ. ನಂದು ನಿರ್ದಿಷ್ಟವಾದ ವಿಷಯಗಳು ಅದಕ್ಕೆ ಹೇಳ್ತೀನಿ. ಅವ್ರವ್ರು ಯಾರು ಹೇಳಿದ್ರೆ ಅವ್ರು ಕೇಳಬೇಕು ನೀವು. ನಿಮ್ಮ ಸಮರ್ಥದ ಬಗ್ಗೆ ಹೈಕಮಾಂಡ್ ಮನವರಿಕೆ ಇದೆ ಸರ್? ಇದೆ, ನಿಮಗೂ ಇದೆ ಚೆನ್ನಾಗಿ. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಎದುರಿಸ್ತೇವೆ ಅನ್ನುವಂತ ಮಾತನ್ನ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಧ್ವನಿಯನ್ನು ಕೊಡ್ತಾರೆ. ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ನೆಕ್ಸ್ಟ್ ಚುನಾವಣೆ ಬಂದಾಗ ಹೈಕಮಾಂಡು ಚುನಾವಣೆ ಹೆಂಗೆ ನಡೆಸಬೇಕು ಅಂತ ಸ್ಟ್ರಾಟಜಿ ಮಾಡ್ತಾರೆ. ಆ ಸ್ಟ್ರಾಟಜಿನೇ ಅಲ್ಲೋ ಕೆಲಸ ಮಾಡೋದು. ನಾವೊಂದು ಹೈಕಮಾಂಡನ್ನ ಪಕ್ಷ ಅಂದರೆ ಒಂದು ಹೈಕಮಾಂಡ್ ಇದ್ದೇ ಇರ್ತದೆ. ಬಿ ಜೆ ಪಿಗೂ ಇದೆ, ಕಾಂಗ್ರೆಸ್ಗೂ ಇದೆ, ಬೇರೆ ಪಾರ್ಟಿಗೂ ಇದೆ. ಸ್ಟ್ರಾಟಜಿ ಮಾಡ್ತಾರೆ ಅವರು, ಕಾರ್ಯತಂತ್ರಗಳನ್ನು ರೂಪಿಸ್ತಾರೆ. ಆ ಕಾರ್ಯತಂತ್ರ ಆ ಚುನಾವಣೆಗೆ ಹೇಗಿರಬೇಕು ಅದನ್ನು ನೋಡ್ಕೊಂಡು ಮಾಡ್ತಾರೆ. ಅದ್ರ ಪ್ರಕಾರ ನಡೀತದೆ. ಸರ್, ನೀವು ಸಿಎಂ ಎಲ್ಲ ಒಡನಾಡಿಗಳು ಸುಮಾರು ವರ್ಷಗಳಿಂದ. ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಅವರು ಚೆನ್ನಾಗಿ ಆರೋಗ್ಯವಾಗಿರೋ ತನಕ ಚುನಾವಣೆಗೆ ನಿಲ್ಲೇಬೇಕು ಅವರು. ನಂದು ನೋಬಡಿ ಇಸ್ ಇನ್ಎವಿಟಬಲ್. ಅನಿವಾರ್ಯತೆ ಬಂದಾಗ ಅನಿವಾರ್ಯತೆ ಇದೆಯಾ ಮಾದೇವಪ್ಪ ನೀ ಇರಲೇಬೇಕಾ? ನನ್ನಿಂದನೇ ಕೋಳಿ ಬೆಳಗಾಗುತ್ತಾ? ಕೋಳಿಯಿಂದ ನನ್ನ ಕೋಳಿಯಿಂದನೇ. ದಟ್ ಈಸ್ ಆಲ್ಸೋ ಫೂಲಿಶ್ ಕ್ವಶನ್. ಯಾರೂ ಅನಿವಾರ್ಯತೆ ಇಲ್ಲ. ಬಟ್ ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಅವರು ಆರೋಗ್ಯವಾಗಿರೋ ತನಕ, ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ, ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ. ಹೀಗಾಗಿ ಆ ಥರ ಇರೋರನ್ನ ಯಾರು ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಯಾವ ಕಾರಣಕ್ಕೂ ನೀವು ನನ್ನನ್ನು ಕಳ್ಕೊಳ್ಳೋಕೆ ಹೆಂಗೆ ಪಡಲ್ವೋ ಅದೇ ರೀತಿ ಸಿದ್ದರಾಮಯ್ಯ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಭೇಟಿ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಮನೆಗೆ ಹೋಗಿ ನೀವು ಮನೆಗೆ ಹೋಗಿದ್ರಿ ಸರ್? ನೀವೆಲ್ಲ ಫಾಲೋ ಮಾಡ್ತಿದ್ದೀರಿ ನಾ ಕಾಣುತ್ತೆ. ಫಾಲೋ ಮಾಡ್ತಾ ಇದ್ದೀವಿ. ನಾನು ನೋಡಿದೆ ನೀವು ಇದ್ದಿದ್ದು ಹೇಳಿದ್ದು. ನಾನು ಹೋಗಿದ್ದು ಸತೀಶ್ ಅವರು ನಾವು ಸಂತ ಸೇವಾಲಾಲ್ ಜಯಂತಿಗೆ ಹೋಗ್ಬೇಕಾಗಿತ್ತು. ನಾನು ರೋಡಲ್ಲಿ ಹೊಟ್ಟಿದ್ದು, ನಂಗೆ ಗೊತ್ತಿಲ್ಲ ಅವ್ರು ಬರೋದು. ಅದಕ್ಕೆ ಬೆಳಗ್ಗೆ ಮೀಟಿಂಗ್ಗೆ ನಾನು ಬರಲ್ಲ, ಮೈಸೂರದು ಹೋಗಿ ವಿಸಿಟ್ ಮಾಡಿ ಎಲ್ಲ ಮೀಟಿಂಗ್ ಮಾಡಿ ಬಂದಿದ್ದೆ ಉದಯಗಿರಿಗೆ. ಫೋನಲ್ಲಿ ಹೇಳಿದ್ದೆ ನಾನು ಬರೋಕ್ಕಾಗಲ್ಲ, ಯಾಕಂದರೆ ಸಿ ಎಮ್ ನಾವು ಇಬ್ಬರು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅವ್ರ ಕಾಲು ನೋವಾದ್ರಿಂದ ನೀನೇ ಹೋಗು ಅಂತ ಹೇಳಿದರು. ನಾನು ನೋಡಿರಲಿಲ್ಲ, ಸರೀಸ್ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ. ನಮ್ಮ ಸತೀಶ್ ಫೋನ್ ಮಾಡಿದ್ರು, ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ದೀನಿ, ನೀವ್ಯಾಕೆ ರೋಡಲ್ಲಿ ಹೋಗ್ತೀರಿ, ಇಬ್ಬರು ಜೊತೆಗೆ ಹೋಗೋಣ ಬನ್ನಿ ಅಂತ. ಅದಾದಮೇಲೆ ಸರಿ, ನಾನು ಆಗಿದ್ದರೆ 12:30ಗೆ ಮೀಟಿಂಗ್ ಕರೆದಿದ್ದೆ. ನಾನು ಒಂದು 10 ನಿಮಿಷ ಅಟೆಂಡ್ ಮಾಡಿರ್ತೇನೆ. ಸೊ ಅವ್ರು ಅಲ್ಲಿಗೆ ಬಂದರು. ಅದು ಅಲ್ಲಿ ಹೋಗಿದ್ದು ನಾನು ಅವರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ನಾವಿಬ್ಬರು ಹೆಲಿಕಾಪ್ಟ್ರಲ್ಲಿ ಹೋದ್ವಿ. ದಟ್ ಈಸ್ ದಿ ಇಶ್ಯೂ. ಇದು ಬಿಟ್ಟು ಒಂದು ಸಣ್ಣ ವರ್ಡು ಏನೂ ಮಾತಾಡಲಿಲ್ಲ. ಸರ್, ಈಗ ಇಲಾಖೆಯವರ ಕೆಲಸಕ್ಕೆ ನಿಮ್ಮ ಪಟ್ಟು ಹಾಗೆ ಇದೆಯಾ ಇಲ್ವಾ? ಯಾವ ವಿಚಾರದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಪಟ್ಟು ಹಾಗೆ ಕಂಟಿನ್ಯೂ ಇದೆಯಾ ಇಲ್ಲ ಸೈಡಿಗೆ ಬಿಟ್ಬಿಟ್ಟಿದ್ದೀರಾ ಅಂತ? ಪಟ್ಟು ಹಾಕೇ ಇಲ್ವಲ್ಲ, ಇಲ್ಲೇ ಹೇಳ್ತಾ ಇದ್ರಿ. ಹಾಂ, ಬಟ್ ಐ ಹ್ಯಾವ್ ನೆವರ್ ಸೈಡ್. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಂತೆ ಮಾತು ಹೇಳಿದ್ದೀನಿ. ಪಟ್ಟೆಲ್ಲ ಹಾಕಿದ್ದೀನಿ. ದಲಿತ ಸಮಾವೇಶ ಮಾಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು ಹೈಕಮಾಂಡ್ ಒಪ್ಪಿಸಿದ್ದಾರೆ. ತಾವು ಕೂಡ ಏನಾದ್ರು ಮಾತನಾಡ್ತೀರಾ? ಸಮಾವೇಶ ಮಾಡೋಕ್ಕೆ, ಕಾರ್ಯಕ್ರಮ ಮಾಡೋಕ್ಕೆ ಯಾರು ಬೇಡ ಅಂತಾರೆ? ಎಲ್ಲ ಪಾರ್ಟಿ ಎಲ್ಲ ಇನ್ವಾಲ್ವ್ ಮಾಡ್ಕೊಂಬಾಡಿ. ಡಿನ್ನರ್ ಮೀಟಿಂಗ್ ಮಾಡಕ್ಕೆ ಬಿಡ್ಲಿಲ್ವಲ್ಲ ಸರ್? ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಇದು ನಿಮ್ಮ ಕಲ್ಪನೆ ಅಷ್ಟೇ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು, ಇಟ್ಸ್ ಆಲ್ ಯುವರ್ ಕಲ್ಪನೆ. ಡಿನ್ನರ್ ಮೀಟಿಂಗ್ ಬದಲಿಗೆ ಸಮಾವೇಶ ಮಾಡ್ತಾ ಇದ್ದೀನಿ. ಇದಕ್ಕೆ ಬದಲು ಅದು, ಅದಕ್ಕೆ ಬದಲಿದ್ದು ಅಂತ ಇಲ್ವೇ ಇಲ್ಲ. ಅದು ನಡೀತದೆ, ಇದು ನಡೀತದೆ. ಸರ್, ಇದು ಶೋಷಿತರ ಸಮಾವೇಶ ಅಂತನಾ ಈ ಅಹಿಂದ ಸಮಾವೇಶ? ಎಲ್ಲ ಒಂದೇ ಕಣ್ರಿ. ಅಹಿಂದ, ಸೋಷಿಯಲ್ ಎಲ್ಲ, ದಲಿತು ಎಲ್ಲ ಒಂದೇ. ದೇ ಆರ್ ಬ್ರೋಕನ್, ಡಿವೈಡೆಡ್, ಅನ್ಆರ್ಗನೈಸ್ಡ್.
ಈ ಗ್ರೂಪ್ಸ್ ಎಲ್ಲ ಒಂದಾಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್. ಸರ್ ಇಲಾಖೆ ಕೆಲಸಕ್ಕೆ ದೆಹಲಿಗೆ ಹೋಗ್ತಾನೆ ಅಂತ ಹೇಳಿದ್ರಿ ಲಾಸ್ಟ್ ವೀಕ್. ಅದು ಮುಗ್ದೋಯ್ತು. ಅದು ಅವತ್ತು ಒಂದು ಕೌನ್ಸಿಲ್ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕಂಟ್ರಿ. ಅವತ್ತು 8ನೇ ತಾರೀಕು ಕರೆದಿದ್ರು. 8ನೇ ತಾರೀಕು ದಿನ ನಮ್ಮ ಬೀರಾಚೆ ಸಾಹೇಬರು ಮಿಸಸ್ ತಿರೋದ್ರಿಂದ ನಾನು ಹೋಗೋದು ನಮ್ಮ ಆಫೀಸರ್ ಕರ್ಬಿಟ್ಟು ನಾನಲ್ಲಿ ಕ್ರಿಮೇಷನ್ಗೆ ಹೋದೆ. ಅವತ್ತಿನ ದಿನಕ್ಕೆ ಅಷ್ಟೇ, ದಿನ ಕರೀತಾರ, ಬೇರೆ ಏನು ಕೆಲಸಗಳು ಎವ್ರಿಡೇ ಕರೀತಾರೆ. ಅಂದ್ರೆ ನೀವು ಹೇಳಿದ್ರಿ ಇಲಾಖಾ ಕೆಲಸ ಸದ್ಯಕ್ಕೆ ಇಲ್ಲ, ಅದು ಬಂದಾಗ ಹೋಗ್ತೀನಿ, ಹೋಗುವಾಗ ನಿಮ್ಗೆ ತಿಳಿಸ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮದೇ ಪಕ್ಷದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಂಬ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಕ್ಕಾಗಲ್ಲ ಅನ್ನುವಂತ ಮಾತು ಸತೀಶ್ ಕಾಂಗ್ರೆಸ್ನ ಕೋರ್ ಸಬ್ಜೆಕ್ಟ್ ಮೇಲೆ ನಾವು ಫೇಸ್ ಮಾಡಬೇಕು. ಪ್ರಣಾಳಿಕೆಯಲ್ಲಿ ಬೇರೆ ಬೇರೆ ವಿಚಾರ. ಗ್ಯಾರಂಟಿ ಯೋಜನೆ ಮಾಡಿದ್ದು ಚುನಾವಣೆ ದೃಷ್ಟಿಗಾಗಲಿ, ಓಟನ್ನು ತಗೊಳ್ಳೋಕ್ಕಾಗಲಿ, ರಾಜಕೀಯ ಉದ್ದೇಶಕ್ಕಾಗಲಿ ಮಾಡಿದವಲ್ಲ. ಯಾವ ಜನರಿಗೆ ಮಾಸಿಕವಾಗಿ ನಿರ್ದಿಷ್ಟ ಆದಾಯದೇ ಇಲ್ಲದೆ ಬದುಕ್ತಾ ಇದ್ದವೋ ಆ ಜನರಿಗೆ ಸ್ವಾವಲಂಬಿ ಬದುಕು ಮಾಡೋಕ್ಕೆ ನಾವು ಕಾರ್ಯಕ್ರಮ ಕೊಡಬೇಕಲ್ವಾ. ಈಗ ಯಾಕೆ ನಾವು ಕ್ಯಾಸ್ಟ್ ಸೆನ್ಸಸ್ ಬೇಕು ಅಂತೀವಿ? ನಿಮಗೆ ಸೋಷಿಯೋ ಎಕನಾಮಿಕಲ್ ಸ್ಟೇಟಸ್ಸೇ ಗೊತ್ತಿಲ್ಲದೆ ಇದ್ದರೆ ಯೋಜನೆ ಮಾಡುವಾಗ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಡೋದು, ಹೆಂಗೆ ಕಾರ್ಯಕ್ರಮ ಕೊಡೋದು? ದಟ್ ಈಸ್ ದಿ ಸ್ಪಿರಿಟ್, ನಾಟ್ ದಿ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಈಗ ಒಳ ಮೀಸಲಾತಿ 3 ತಿಂಗಳಾಯ್ತು ಆಯೋಗ ರಚನೆಯಾಗಿ, ಇನ್ನು ವರದಿ ಸಲ್ಲಿಕೆ ಆಗಿಲ್ಲ. ಇನ್ನು 2-3 ತಿಂಗಳು ವಿಳಂಬ ಆಗ್ಬೋದು. ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಇದು? ಇನ್ನು ಟೈಮ್ ಬೇಕಾ? ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಷನ್. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಮಗೆ ವರದಿ ಕೊಡ್ತಾರೆ ಕೂಡಲೇ ಕ್ಯಾಬಿನೆಟ್ ಬಿಟ್ಟು ಡಿಸಿಷನ್ ತಗೊಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.